ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ. ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ನಿಮ್ಮ ಬೆಲೆಯನ್ನು, ಗೌರವವನ್ನು ಹೆಚ್ಚಿಸಲು 18 ಸಲಹೆಗಳು. ಸಲಹೆ 1. ಯಾರಿಗೂ ಭಯಪಡಬೇಡಿ. ಜನರ ಮನದಲ್ಲಿ ನಿಮ್ಮ ಸ್ಥಾನಮಾನವನ್ನು ಮತ್ತು ಗೌರವವನ್ನು ಹೆಚ್ಚಿಸುವುದು ಹೇಗೆ ಎಂದರೆ, ಇಂದಿನಿಂದ ಭಯಪಡುವುದನ್ನು ನಿಲ್ಲಿಸಿ. ಶ್ರೀಕೃಷ್ಣನ ಮಾತುಗಳನ್ನು ನೆನಪಿನಲ್ಲಿಡಿ. ನಿನ್ನನ್ನು ಯಾರೂ ಕೊಲ್ಲಲು ಸಾಧ್ಯವಿಲ್ಲ, ನಿನಗೆ ಯಾರೂ ಹಾನಿ ಮಾಡರು. ನೀನು ಮಾತ್ರ ಯಾವುದೇ ತಪ್ಪು ಕೆಲಸ ಮಾಡಬೇಡ. ನೀವು ಸಹ ಇದನ್ನೇ ಪಾಲಿಸಿ. ನಿಮಗೆ ನಿಮ್ಮೊಳಗೆ ಯಾರೋ ಇದ್ದಾರೆ ಎಂಬುದನ್ನು ಸಮಾಜಕ್ಕೆ ತೋರಿಸಬೇಕು. ನೀವು ಯಾವಾಗಲೂ ಸತ್ಯ ಮತ್ತು ನ್ಯಾಯಕ್ಕಾಗಿ ಮಾತನಾಡಲು ಸಿದ್ಧವಾಗಿರಬೇಕು. ನೀವು ನಿಮ್ಮನ್ನು ಬಲವಾಗಿ ತೋರಿಸಿದರೆ ನಿಮ್ಮ ಬಗ್ಗೆ ಹೆಚ್ಚಿನ ಗೌರವವನ್ನು ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ. ಜನರು ಸ್ವತಃ ನಿರ್ಭೀತ ಜನರನ್ನು ಗೌರವಿಸುತ್ತಾರೆ. 2. ಎಲ್ಲ ಸಮಯದಲ್ಲೂ ಲಭ್ಯವಿರುವುದನ್ನು ಬಿಟ್ಟುಬಿಡಿ. ನೀವು ಈ ವಿಷಯವನ್ನು ಕೇಳಿರಬೇಕು. ಯಾರಾದರೂ ಕರೆದ ತಕ್ಷಣ ಹೋಗಿ ಭೇಟಿ ನೀಡುವ ಮೂಲಕ ಅಥವಾ ಯಾವುದಕ್ಕೂ ಸಿದ್ಧವಾಗಿರುವುದು ಮನುಷ್ಯ ತನ್ನ ಬೆಲೆ ಕಡಿಮೆ ಮಾಡಿಕೊಳ್ಳಲು ಕಾರಣವಾಗುತ್ತದೆ. ಹಾಗೆ ಮಾಡುವುದರಿಂದ ಜನರು ನಿಮಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದಿಲ್ಲ. ಜನರು ತಿಳಿಯುವುದೇನೆಂದರೆ, ಇವರು ಯಾವಾಗಲೂ ಫ್ರೀ ಇರುತ್ತಾರೆ, ಕೆಲಸ ಕಾರ್ಯ ಯಾವುದೂ ಇಲ್ಲ, ಕರೆದ ತಕ್ಷಣ ಬರುತ್ತಾರೆ ಎಂದು ಅಂದುಕೊಳ್ಳುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಯಾರೂ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಯಾರಾದರೂ ಕರೆದರೆ ಸ್ವಲ್ಪ ಯೋಚಿಸಿ ತಡವಾಗಿ ಹೋಗಬೇಕು. ಆಗ ಮಾತ್ರ ಅವರು ನಿಮ್ಮನ್ನು ಗೌರವಿಸುತ್ತಾರೆ. ರಕ್ತ ಸಂಬಂಧಿಗಳೇ ಆಗಲಿ, ಸ್ನೇಹಿತರೇ ಆಗಲಿ ಅಥವಾ ನಿಮ್ಮ ಮನೆಯವರೇ ಆಗಲಿ, ನೀವು ಅವರಿಗೆ ಯಾವಾಗಲೂ ದೊರಕುವಂತಿದ್ದರೆ ಒಂದು ಕಾಸಿನ ಕಿಮ್ಮತ್ತು ಸಹ ನಿಮಗೆ ಕೊಡುವುದಿಲ್ಲ. ಆದ್ದರಿಂದ ಯಾವಾಗಲೂ ಬ್ಯುಸಿ ಇರಲು ಪ್ರಯತ್ನಿಸಿ. 3. ನಿಮ್ಮ ನಾಲಿಗೆಯನ್ನು ಉಳಿಸಿಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ಜನರು ಅವರು ನೀಡಿರುವ ಭರವಸೆಗಳನ್ನು ಪಾಲಿಸುತ್ತಾರೆ. ನಿಮ್ಮ ಮೌಲ್ಯವನ್ನು ಹೇಗೆ ಹೆಚ್ಚಿಸುವುದು ಎಂದು ನೀವು ಯೋಚಿಸುತ್ತಿದ್ದರೆ ಈ ರೀತಿಯಾಗಿ ಮಾಡಿ. ಮೊದಲಿಗೆ ಜನರು ನಿಮ್ಮ ಮೇಲೆ ವಿಶ್ವಾಸ, ಭರವಸೆ ಇಡುವಂತೆ ನಿಮ್ಮನ್ನು ನೀವು ಇಟ್ಟುಕೊಳ್ಳಬೇಕು. ನಿಮ್ಮ ಮಾತಿನ ಮೇಲೆ ತಕ್ಷಣ ನಂಬಿಕೆ ಇಡಲು ಸಿದ್ಧರಿರಬೇಕು. ಇದರ ಅರ್ಥ ನೀವು ಯಾರಿಗಾದರೂ ಕೊಟ್ಟಿರುವ ಮಾತನ್ನು ಉಳಿಸಿಕೊಂಡಿರಬೇಕು. 4. ನೀವು ಹೆಚ್ಚು ಮಾತನಾಡುವವರಾಗಿದ್ದರೆ ಅಥವಾ ನೀವೇ ಒಬ್ಬರ ಬಳಿ ಹೋಗಿ ಮಾತನಾಡುತ್ತಿದ್ದರೆ ನಿಮ್ಮ ಮಾತಿಗೆ ಯಾವುದೇ ಮೌಲ್ಯವಿರುವುದಿಲ್ಲ. ನಿಮ್ಮ ಮೌಲ್ಯವನ್ನು ಹೆಚ್ಚಿಸಲು ನೀವು ಬಯಸಿದರೆ ಆದಷ್ಟು ಕಡಿಮೆ ಮಾತನಾಡಲು ಪ್ರಯತ್ನಿಸಿ. ಬಸವಣ್ಣನವರ ವಚನದಂತೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿಯುವನಯ್ಯ. ಈ ಒಂದು ವಚನವನ್ನು ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಂಡರೆ ಸಾಕು. ಜೀವನದಲ್ಲಿ ಮಾತಿನ ವಿಚಾರದಲ್ಲಿ ಯಾವುದೇ ತೊಂದರೆಯನ್ನು ನಾವು ಎದುರಿಸುವ ಅವಶ್ಯಕತೆಯೇ ಬರುವುದಿಲ್ಲ. 5. ನಿಮ್ಮ ನ್ಯೂನತೆಗಳ ಮೇಲೆ ಕೆಲಸ ಮಾಡಿ. ನಿಮ್ಮ ಗುರಿಯನ್ನು ಸಾಧಿಸಲು ಶ್ರಮಿಸಿ. ನಿಮ್ಮ ಆರಾಮ ವಲಯದಿಂದ ಹೊರಬರಲು ಪ್ರಯತ್ನಿಸಿ. ನಿಮಗೆ ಯಶಸ್ಸನ್ನು ತರುವ ಕೆಲಸಗಳನ್ನು ಮಾಡಿ. ನೀವು ಜೀವನದಲ್ಲಿ ಸೋತಾಗ ಯಾರು ನಿಮ್ಮ ಬಳಿ ಬಂದು ಧೈರ್ಯ ಹೇಳುವ ಕೆಲಸ ಮಾಡುವುದಿಲ್ಲ. ಬದಲಾಗಿ ನಿಮ್ಮ ಸ್ಥಿತಿಯನ್ನು ಅಣುಕಿಸಿ ನಗುತ್ತಾರೆ. ಅದೇ ಜೀವನದಲ್ಲಿ ನೀವು ಏನನ್ನಾದರೂ ಸಾಧಿಸಿದಾಗ ಜನರು ನಿಮ್ಮನ್ನು ಗೌರವದಿಂದ, ಪ್ರೀತಿಯಿಂದ ಕಾಣುತ್ತಾರೆ. 6. ನಿಮ್ಮ ಎಲ್ಲ ವಿಷಯಗಳನ್ನು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳುವುದನ್ನು ಕಡಿಮೆ ಮಾಡಿ. ಅನೇಕ ಬಾರಿ ನಾವು ಉತ್ಸುಕರಾಗುತ್ತೇವೆ ಮತ್ತು ಇತರ ವ್ಯಕ್ತಿಗೆ ಎಲ್ಲವನ್ನೂ ಹೇಳುತ್ತೇವೆ. ಇದರಿಂದ ಎದುರಿಗಿರುವ ವ್ಯಕ್ತಿ ಬೇಸರಗೊಳ್ಳಲು ಪ್ರಾರಂಭಿಸುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮೌಲ್ಯವು ಕಡಿಮೆಯಾಗುತ್ತದೆ. ಆದ್ದರಿಂದ ಈ ರೀತಿ ಮಾತನಾಡುವುದನ್ನು ಆದಷ್ಟು ಕಡಿಮೆ ಮಾಡಿ. 7. ಅನೇಕ ಬಾರಿ ನಾವು ನಮ್ಮ ಅಮೂಲ್ಯ ಸಮಯವನ್ನು ಇತರರಿಗಾಗಿ ವ್ಯರ್ಥ ಮಾಡುತ್ತೇವೆ. ಅವರಿಗಾಗಿ ಕಾಯೋಣ, ಅವರ ಜೊತೆ ಚಾಟಿಂಗ್ ಮಾಡೋಣ, ಅವರ ಜೊತೆ ಸ್ವಲ್ಪ ಮಾತಾಡೋಣ ಎಂದು.
ಆದರೆ ಇದರ ಬದಲಾಗಿ ಪ್ರಕೃತಿಯಲ್ಲಿ ಕುಳಿತು ಸಮಯ ಕಳೆಯಿರಿ. ಒಂದು ವಾಕ್ ಹೋಗಿ ಬನ್ನಿ. ನಮಗೆ ಒಂದಿಷ್ಟೂ ಬೆಲೆ ಕೊಡದೆ, ನಮಗೆ ಮಹತ್ವ ಕೊಡದ ಜನರಿಗೆ ನಮ್ಮ ಅಮೂಲ್ಯ ಸಮಯವನ್ನು ಕೊಡುವುದು ತಪ್ಪು. ನಿಮ್ಮ ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ. 8. ಅವ್ಯವಸ್ಥೆಯಿಂದ ಬದುಕುವ ವ್ಯಕ್ತಿಯನ್ನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿರುವ ಜನರು ಮತ್ತು ಫಿಟ್ ಆಗಿರುವ ಜನರು ಅವರನ್ನು ವಿಭಿನ್ನವಾಗಿ ನೋಡುತ್ತಾರೆ, ಅವರಿಗೆ ಗೌರವವನ್ನು ನೀಡುವುದಿಲ್ಲ. ಆದ್ದರಿಂದ ಮೊದಲು ನಿಮ್ಮ ವ್ಯಕ್ತಿತ್ವ ಸುಧಾರಿಸಲು ಪ್ರಯತ್ನಿಸಿ. ಯಾವಾಗಲೂ ಸ್ವಚ್ಛವಾಗಿರಿ, ಉತ್ತಮ ಬಟ್ಟೆ ಧರಿಸಿ, ಒಳ್ಳೆಯ ಹೇರ್ ಸ್ಟೈಲ್ ಮಾಡಿ. ನಿಮ್ಮಲ್ಲಿ ಎಷ್ಟೇ ಬುದ್ಧಿವಂತಿಕೆ ಇದ್ದರೂ ನಿಮ್ಮನ್ನು ನೀವು ಸ್ವಚ್ಛವಾಗಿ ಇಟ್ಟುಕೊಳ್ಳದಿದ್ದರೆ ಜನರು ನಿಮ್ಮನ್ನು ನಿರ್ಲಕ್ಷಿಸುವುದು ಖಂಡಿತ, ಹಾಗೂ ಯಾರೂ ಸಹ ನಿಮ್ಮನ್ನು ಗೌರವಿಸುವುದಿಲ್ಲ. 9. ನೀವು ನಿಮ್ಮನ್ನು ಗುರುತಿಸಿಕೊಳ್ಳಬೇಕು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಳ್ಳೆಯ ಸಾಮರ್ಥ್ಯ ಇರುತ್ತದೆ ಮತ್ತು ಅವನು ಇತರರಿಗಿಂತ ಉತ್ತಮನಾಗಿರುತ್ತಾನೆ. ನಮ್ಮನ್ನು ನಾವು ಸುಧಾರಿಸಿಕೊಳ್ಳಬೇಕಷ್ಟೆ. ಸಮಾಜ ಮತ್ತು ಕುಟುಂಬದಲ್ಲಿ ಜನರು ತಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಮೂಲಕ ತಮ್ಮನ್ನು ತಾವು ಸಾಬೀತುಪಡಿಸುವ ಅತ್ಯುನ್ನತ ಮೌಲ್ಯವನ್ನು ಹೊಂದಿರುತ್ತಾರೆ. ಇಂತಹ ಜನರ ನಡುವೆ ನಮ್ಮ ಮೌಲ್ಯವನ್ನು ಹೇಗೆ ಹೆಚ್ಚಿಸುವುದು ಎಂಬುದನ್ನು ಸಾಬೀತುಪಡಿಸೋಣ. 10. ಆತುರದಲ್ಲಿ ತಪ್ಪು ಮಾಡುವುದು ಬೇಡ. ಇದರಿಂದಾಗಿ ಮುಂದಿನ ವ್ಯಕ್ತಿಯು ಕೆಟ್ಟದ್ದನ್ನು ಅನುಭವಿಸುತ್ತಾನೆ. ಆ ವ್ಯಕ್ತಿ ನಮಗೆ ಏನಾದರೂ ಕೇಳಲು ಬಯಸಿದರೆ ಅಥವಾ ಸಲಹೆಯನ್ನು ಪಡೆಯಲು ಬಯಸಿದರೆ ಅವರ ಪ್ರಶ್ನೆಗಳಿಗೆ ಚಿಂತನಾಶೀಲರಾಗಿ ಮತ್ತು ಚೆನ್ನಾಗಿ ಉತ್ತರಿಸಿ. ಇದರಿಂದ ಅವರು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ನಾವೇ ಸದೃಢರಾಗಬೇಕು. ಇದರಿಂದ ಜನರಲ್ಲಿ ನಮ್ಮ ಮೌಲ್ಯವನ್ನು ಹೇಗೆ ಹೆಚ್ಚಿಸಬಹುದು ಎಂಬುದನ್ನು ತಿಳಿಯಬಹುದು. 11. ನಾವು ಇತರರನ್ನು ಟೀಕಿಸುವುದನ್ನು ಆನಂದಿಸುತ್ತೇವೆ, ಆದರೆ ಹಿಂದೂ ಧರ್ಮಗ್ರಂಥಗಳಲ್ಲಿ ಇದನ್ನು ದೊಡ್ಡ ಪಾಪ ಎಂದು ವಿವರಿಸಲಾಗಿದೆ. ನಾವು 4 ಗೆಳೆಯರು ಒಟ್ಟಿಗೆ ಕುಳಿತು 5ನೇ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತೇವೆ, ಆದರೆ ನಾಳೆ ಆ 5ನೇ ವ್ಯಕ್ತಿಯು ನಾನಾಗಬಹುದು ಎಂದು ಸಹ ತಿಳಿದಿದ್ದೇವೆ. ಇದು ನಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತದೆ. ಇದು ನಮ್ಮ ಆಲೋಚನೆ ಏನು ಎಂಬುದನ್ನು ತೋರಿಸುತ್ತದೆ. ನಾವು ಯಾವ ರೀತಿಯ ಚಿಂತನೆಯ ಜನರು? ಕ್ರಮೇಣ ಜನರು ನಮ್ಮನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಇದರಿಂದ ನಮ್ಮ ಮೌಲ್ಯವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. 12. ನಮ್ಮ ಗುರಿಗಳನ್ನು ಸಾಧಿಸಲು ನಾವು ಹೆಚ್ಚು ಪ್ರೇರಣೆಯಿಂದ, ಶಿಸ್ತಿನಿಂದ ಮತ್ತು ನಿರಂತರವಾಗಿ ಕೆಲಸ ಮಾಡುತ್ತಲೇ ಇರಬೇಕು. ನಮ್ಮ ಗುರಿ ದೊಡ್ಡದಾಗಿದ್ದರೆ ಅದನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಸಾಧಿಸಬೇಕು. ಆದ್ದರಿಂದ ನಾವು ನಮ್ಮ ಗುರಿಯನ್ನು ಸಾಧಿಸಲು ನಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಬಹುದು ಮತ್ತು ನಾವು ಯಶಸ್ವಿ ವ್ಯಕ್ತಿಯಾಗುವುದರಲ್ಲಿ ಯಶಸ್ವಿ ಆಗಬಹುದು ಮತ್ತು ಜನರು ನಿಮ್ಮನ್ನು ಆದರ್ಶವಾಗಿ ಪರಿಗಣಿಸಲು ಪ್ರಾರಂಭಿಸುತ್ತಾರೆ. ಆದ್ದರಿಂದ ಕಡಿಮೆ ಗಮನವನ್ನು ಕೇಂದ್ರೀಕರಿಸುವುದು ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ. 13. ಜನರು ಹೇಳುವುದಕ್ಕೆ ಯಾವಾಗಲೂ ಹೌದು ಹೌದು ಎಂದು ಹೇಳುವುದನ್ನು ಮೊದಲು ನಿಲ್ಲಿಸಿ. ಇದು ಕೂಡ ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ. ಜನರಿಗೆ ಹೌದು ಎಂದು ಹೇಳುವ ವ್ಯಕ್ತಿ ಅವನು ತನ್ನ ಕೆಲಸವನ್ನು ಮಾಡಬೇಕೆಂದು ಬಯಸುತ್ತಾನೆ. ಅದಕ್ಕಾಗಿಯೇ ನಾವು ಸಮಯಕ್ಕೆ, ಪರಿಸ್ಥಿತಿಗೆ ತಕ್ಕಂತೆ ಇಲ್ಲ ಎಂದು ಹೇಳುವುದನ್ನು ಸಹ ಕಲಿಯಬೇಕು. ಯಾವುದು ಸರಿ, ಯಾವುದು ತಪ್ಪು ಎಂದು ಅರಿತು ಮಾತನಾಡಬೇಕು. ಆಗ ಜನರ ಮುಂದೆ ಒಳ್ಳೆಯ ಚಿತ್ರಣ ಮೂಡುತ್ತದೆ ಮತ್ತು ಜನರು ನಮಗೆ ಮೌಲ್ಯವನ್ನು ನೀಡುತ್ತಾರೆ. 14. ಸಮಾಜ ಸೇವೆಯಲ್ಲಿ ಮಾತನಾಡಲು ಅವಕಾಶ ಸಿಕ್ಕರೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಕಡ್ಡಾಯ. ನಾನು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡರೆ ಜನರು ನನ್ನ ನಿರ್ಧಾರವನ್ನು ಗೌರವಿಸುತ್ತಾರೆ ಎಂದು ತಿಳಿಯಬೇಕು. ಉತ್ತಮ ವ್ಯಕ್ತಿಯ ಗೆಳೆತನ ಹೊಂದಿರುವವರು ಆಗಬೇಕು. ಹಿರಿಯರು ಹೇಳುತ್ತಾರೆ, ಸಹವಾಸದಿಂದ ಗುಣಗಳು ಬರುತ್ತವೆ. ಒಳ್ಳೆಯ ಜನರೊಂದಿಗಿನ ಸ್ನೇಹವು ನಿಮ್ಮ ಮೌಲ್ಯವನ್ನು ಹೇಗೆ ಪಡೆಯುವುದು ಎಂದು ತಿಳಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. 15. ಯಾರ ಮೇಲೂ ಅವಲಂಬಿತರಾಗುವುದು ಬೇಡ.
ನಿಮ್ಮ ಸ್ವಂತ ಶಕ್ತಿಯಿಂದ ಪ್ರತಿಯೊಂದು ಕೆಲಸವನ್ನು ಮಾಡಿ. ಯಾವುದೇ ವ್ಯಕ್ತಿಯ ಮೇಲೆ ಎಂದಿಗೂ ಅವಲಂಬಿತರಾಗಬೇಡಿ. ಪ್ರತಿ ಕೆಲಸಕ್ಕೂ ನೀವು ಬೇರೆಯವರ ಮೇಲೆ ಅವಲಂಬಿತರಾದಾಗ ಅದು ಸಹ ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ. ನೀವು ಏನಾದರೂ ಸಿಕ್ಕಿ ಹಾಕಿಕೊಂಡಿದ್ದರೆ ಆಗ ನೀವು ಎದುರಿಗಿರುವ ವ್ಯಕ್ತಿಯನ್ನು ವಿನಂತಿಸಬಹುದು. ಆದರೆ ಯಾರಾದರೂ ನೀವು ವಿನಂತಿಸಿದಾಗ ನಿರಾಕರಿಸಿದರೆ ನೀವು ಮತ್ತೆ ಅವರನ್ನು ಹಿಂಬಾಲಿಸಬಾರದು. ಒಂದು ವೇಳೆ ನೀವು ಮತ್ತೆ ಮತ್ತೆ ಅವರನ್ನು ಅವಲಂಬನೆ ಮಾಡಿದ್ದೇ ಆದಲ್ಲಿ ಅದು ಸಹ ನಿಮ್ಮ ಸ್ವಾಭಿಮಾನಕ್ಕೆ ದೊಡ್ಡ ಪೆಟ್ಟು ನೀಡುತ್ತದೆ. 16. ಹೆಚ್ಚು ಮಾತನಾಡಬೇಡಿ. ನಿಮ್ಮ ಮಾತುಗಳಿಂದ ಇನ್ನೊಬ್ಬ ವ್ಯಕ್ತಿ ಪ್ರಭಾವಿತನಾಗುವ ರೀತಿಯಲ್ಲಿ ಯಾವಾಗಲೂ ಮಾತನಾಡಿ. ಯಾರೊಂದಿಗಾದರೂ ಮಾತನಾಡುವಾಗ ನಿಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾದ ಪದಗಳಲ್ಲಿ ವ್ಯಕ್ತಪಡಿಸಿ. ಯಾರಾದರೂ ಮಾತನಾಡುತ್ತಿದ್ದರೆ ಅವರನ್ನು ಅಡ್ಡಿಪಡಿಸುವುದನ್ನು ತಪ್ಪಿಸಿ. ಸರಿಯಾದ ಭಾಷೆಯನ್ನು ಬಳಸಿ. ಸೌಜನ್ಯದಿಂದ ಮಾತನಾಡಿ. ಕಾರಣವಿಲ್ಲದೆ ಸುಮ್ಮನೆ ಅತಿಯಾಗಿ ಮಾತನಾಡುವ ಕೆಲವರನ್ನು ನಿಮ್ಮ ಸುತ್ತಮುತ್ತ ನೋಡಿರುತ್ತೀರಾ. ಜನರು ಅವರ ಮಾತುಗಳನ್ನು ಒಂದು ಸಾರಿ ಕೇಳುತ್ತಾರೆ. ಇದಾದ ನಂತರ ಅವರ ಮಾತಿಗೆ ಹೆಚ್ಚಿನ ಬೆಲೆ ಕೊಡುವುದಿಲ್ಲ. ಹಾಗಾಗಿ ಇಲ್ಲಿ ಹೆಚ್ಚು ಮಾತನಾಡಬೇಡಿ. ಕಡಿಮೆ ಮಾತನಾಡಿದಷ್ಟು ನಮಗೆ ಒಳ್ಳೆಯದು. ಮಾತು ಬೆಳ್ಳಿ, ಮೌನ ಬಂಗಾರ ಎಂಬುದು ನೆನಪಿರಲಿ. 17. ನಮ್ಮ ನಡವಳಿಕೆಯು ಉತ್ತಮವಾಗಿರಬೇಕು. ನಾವು ತಪ್ಪು ಸ್ನೇಹಿತರಿಂದ ದೂರವಿರಬೇಕು. 10 ಜನ ಸ್ನೇಹಿತರನ್ನು ಹೊಂದುವ ಬದಲು ಒಳ್ಳೆಯ ಮತ್ತು ನಂಬಿಕೆಗೆ ಅರ್ಹವಾದ 2 ಸ್ನೇಹಿತರನ್ನು ಮಾತ್ರ ಹೊಂದಿದ್ದರೆ ಸಾಕು. ಪ್ರತಿ ತೊಂದರೆಯಲ್ಲೂ ಅವರು ನಮ್ಮನ್ನು ಬೆಂಬಲಿಸುವವರು ಆಗಿರಬೇಕು. ಜೀವನದಲ್ಲಿ ಸೋತಾಗ ನಮಗೆ ಬೆನ್ನೆಲುಬಾಗಿ ನಿಲ್ಲಬೇಕು. ಗೆಲುವು ಬಂದಾಗ ನಮಗಿಂತ ಹೆಚ್ಚು ಅವರಿಗೆ ಖುಷಿಯಾಗುವ ರೀತಿಯಲ್ಲಿ ಇರಬೇಕು. ಹಿರಿಯರು ಹೇಳಿದ ಹಾಗೆ ಗುಣ ನೋಡಿ ಗೆಳೆತನ ಮಾಡು. ಯಾವಾಗಲೂ ಉತ್ತಮ ನಡವಳಿಕೆ ಹೊಂದಿರಬೇಕು. ಇದು ಸಹ ನಮ್ಮ ಮೌಲ್ಯವನ್ನು ಹೆಚ್ಚಿಸುತ್ತದೆ. 18. ಕೆಲವೊಮ್ಮೆ ನಾವು ಪರಿಸ್ಥಿತಿಯ ಬಗ್ಗೆ ಹೆಚ್ಚು ಯೋಚಿಸಲು ಪ್ರಾರಂಭಿಸುತ್ತೇವೆ. ಸಣ್ಣ ವಿಷಯಗಳ ಬಗ್ಗೆ ಚಿಂತಿಸುತ್ತಾ ಗಂಟೆಗಟ್ಟಲೆ ಸಮಯವನ್ನು ವ್ಯರ್ಥ ಮಾಡುತ್ತೇವೆ. ಇದರಿಂದ ನಮ್ಮ ಮನಸ್ಸನ್ನು ಶಾಂತವಾಗಿರಿಸಲು ಮತ್ತು ಕೇಂದ್ರೀಕರಿಸಲು ನಮಗೆ ಕಷ್ಟವಾಗುತ್ತದೆ. ಅಂದರೆ ಅತಿಯಾಗಿ ಯೋಚಿಸುವುದು ನಮಗೆ ಅಪಾಯಕಾರಿ. ಇದು ನಮ್ಮ ಮೌಲ್ಯಗಳ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಹೆಚ್ಚು ಯೋಚಿಸುವುದರಿಂದ ಸರಿಯಾಗಿ ಕೆಲಸದತ್ತ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದ ಜನರಲ್ಲಿ ನಮ್ಮ ಇಮೇಜ್ ಕಡಿಮೆಯಾಗುತ್ತಾ ಹೋಗುತ್ತದೆ. ಈ ಮೇಲಿನ ಎಲ್ಲ ಅಂಶಗಳನ್ನು ಗಮನಿಸಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಮ್ಮ ಮೌಲ್ಯ ಹೆಚ್ಚುತ್ತಾ ಹೋಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರೆಯಬೇಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.